ರಾಧಾ ಹಿರೇಗೌಡರ್ ಧೈರ್ಯವಂತೆ ಮತ್ತು ನೇರ ಮಾತಿನ ನಿರೂಪಕಿ ಎಂದೇ ಪ್ರಸಿದ್ಧಿ. ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವ ಅವರನ್ನ ಗುರುತಿಸಿ ಕಾಂಶಿ ಫೌಂಡೇಶನ್ 2025-26 ಸಾಲಿನ ಮಾಧ್ಯಮ ವಿಜಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿ ಸನ್ಮಾನಿಸಿದೆ. ಆ ಕುರಿತ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ರಾಧಾ ಹಿರೇಗೌಡರ್ಗೆ ಮಾಧ್ಯಮ ವಿಜಯ ಪ್ರಶಸ್ತಿ ಪ್ರದಾನ. ಕಾಂಶಿ ಫೌಂಡೇಶನ್ ವತಿಯಿಂದ 5 ಸಾಧಕರಿಗೆ ಸನ್ಮಾನ. ಬುದ್ಧ ಪೂರ್ಣಿಮೆಯ ಅಂಗವಾಗಿ ಹಾಗೂ ಶ್ರೀಮತಿ ವಿಜಯಮ್ಮ ಅವರ ಸ್ಮರಣಾರ್ಥ ಬೆಂಗಳೂರಿನಲ್ಲಿ ಪ್ರತಿ ವರ್ಷದಂತೆ ವಿಜಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಕಾಂಶಿ ಫೌಂಡೇಶನ್ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ 5 ಸಾಧಕರಿಗೆ ವಿಜಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಅದರಲ್ಲೂ ಬಹುಮುಖ್ಯವಾಗಿ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಹಾಗೂ ಅವರ ಸಮಾಜಪರ ಚಿಂತನೆಯನ್ನ ಗಮನಿಸಿ 2026ನೇ ಸಾಲಿನ ಮಾಧ್ಯಮ ವಿಜಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗಿದೆ. ಇನ್ನು ಪರಿಸರ ಕ್ಷೇತ್ರದಲ್ಲಿ ಸಾಲುಮರದ ವೆಂಕಟೇಶ್ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಯೋಗೇಶ್ ಮಾಸ್ಟರ್ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹಣಸೂಗೆ ಸೋಮಶೇಖರ್, ಸಾವಯವ ಕೃಷಿ ಕ್ಷೇತ್ರದಲ್ಲಿ ಆರ್.ಎ. ದಯಾನಂದ ಮೂರ್ತಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಿಜಕ್ಕೂ ನನಗೆ ಇದು ತುಂಬ ಸಂತೋಷದ ವಿಷಯ. ಯಾಕೆ ಅಂತಂದರೆ ಮಹೇಶ್ ಸರ್ ನನಗೂ ಭಾಳ ದಿನಗಳಿಂದ ಪರಿಚಯ. ಅವರು ಶಾಸಕರಾಗಿದ್ದರು ಮತ್ತು ಸಚಿವರಾಗಿದ್ದರು. ಜೊತೆಗೆ ಅವರು ಒಂದು ಸ್ವಲ್ಪ ಜನಾನುರಾಗಿ ಮತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ತುಂಬ ಗಟ್ಟಿ ಧ್ವನಿ. ಸೊ ಅವರ ಪತ್ನಿ ವಿಜಯ ಅವರ ಸ್ಮರಣಾರ್ಥವಾಗಿ ಅವರು ಏನು ಪ್ರಶಸ್ತಿಯನ್ನು ಮಾಡ್ತಾರೆ, ಆ ಪ್ರಶಸ್ತಿಗೆ ಈ ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ತುಂಬ ಸಂತೋಷ ಆಯಿತು ಮತ್ತು ನಮ್ಮ ಜವಾಬ್ದಾರಿಗಳನ್ನು ಕೂಡ ಅದು ಜಾಸ್ತಿ ಮಾಡಿದೆ. ಹೀಗಾಗಿ ನಾನು ಕಾಶಿ ಫೌಂಡೇಶನ್ ಮತ್ತು ಮಹೇಶ್ ಸರ್ಗೆ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನವೆಂಬರ್ 4ರಂದು ಶ್ರೀಮತಿ ವಿಜಯ ಮಹೇಶ್ ರವರ ಜನ್ಮದಿನವಾಗಿದ್ದು, ಇದರ ಪ್ರಯುಕ್ತ ಅವರ ಆಶಯದಂತೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ವಿಜಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅದರಂತೆಯೇ ಈ ವರ್ಷವೂ ಕೂಡ ಸಾಧಕರಿಗೆ ಸನ್ಮಾನಿಸಲಾಗಿದೆ. ಅವರ ಅಪ್ರತಿಮ ಸಾಧನೆ ಹಾಗೂ ಸಮಾಜಕ್ಕೆ ಅವರು ನೀಡಿರುವ ಕೊಡುಗೆಗಳನ್ನ ಗೌರವಿಸಿ ಸಾಧಕರಿಗೆ ಸನ್ಮಾನ ಮಾಡಲಾಗ್ತಾ ಇದೆ ಎಂದು ಕಾರ್ಯಕ್ರಮ ಆಯೋಜಕರಾದ ಎನ್ ಮಹೇಶ್ ರವರು ಅಭಿಪ್ರಾಯ ಹಂಚಿಕೊಂಡ್ರು. ಆ 5 ಕ್ಷೇತ್ರಗಳು ನನ್ನ ಪತ್ನಿಯ ಆಯ್ಕೆ. ಪರಿಸರ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಸಾವಯವ ಸಾಹಿತ್ಯ ಇದೆಲ್ಲವೂ ನನ್ನ ಪತ್ನಿಯ ಆಯ್ಕೆಯ ವಿಷಯಗಳು. ಮತ್ತು ಈ 5 ಕ್ಷೇತ್ರದಲ್ಲಿ ಅವಳು ಕೆಲಸ ಮಾಡಿದ್ದಾಳೆ. ಇವತ್ತು ಕಾಂಶಿ ಫೌಂಡೇಶನ್ ಸುತ್ತಮುತ್ತ ಇರ್ತಕ್ಕಂಥ ಗಿಡ ಮರಗಳಿದೆಯಲ್ಲ, ಅದೆಲ್ಲವೂ ಅವಳು ಹಾಕಿದ್ದು. ಇನ್ನುಳಿದಂತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಆನಂದ ಬುದ್ಧ ವಿರಾಹದ ಬಂತೆ ಅನಿರುದ್ಧ ಮತ್ತು ಅಕ್ಕ ಐಎಎಸ್ ಅಕಾಡೆಮಿಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಿದ್ರು. ಗಿರೀಶ್ ಬಾಗೂರ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.